ಶಾಂತಿ ಅಂತೂ ನಾನು ನಿನ್ನ ಶಾಂತಿ ನಿನ್ನ ಸೇಡಿಗಾಗಿ ನಿರ್ಮಿಸಿದ ನನ್ನೆಲ್ಲ ಪ್ಲಾನ ಪಂಜರಗಳು ಹಾಳಾಗಿ ಹೋದವು ಆ ಬೀರನಾರ್ಭಟಕ್ಕೆ. ಲೇ ಬೀರ, ನಿನ್ನ ಅಕ್ಕಳ ಸೇಡಿಗೆ ಸೆಡ್ಸಾಡುವ ನೀನು ನಿನ್ನ ಕೊಲೆಯಾಗಲೇಬೇಕು. ಇದು ನನ್ನಿಂದ ಸಾಧ್ಯನಾ? ಇಲ್ಲೇ ಇಲ್ಲ, ಇದು ನನ್ನ ರಂಜನೆಯಿಂದಲೇ ಸಾಧ್ಯ. ರಂಜನಾ, ಏ ರಂಜನಾ, ಯಾಕ್ರಿ ಹೀಗೀಗೆ ಕುಡಿದು ನಗುತ್ತಾ ಹುಚ್ಚರಂತೆ ತಿರುಗುತ್ತಾ ಇದ್ದಿರಲ್ಲ? ಏಕೆ ನಿಮ್ಗೆ ಹುಚ್ಚುಗಿಚ್ಚು ಹಿಡ್ದಿಲ್ಲ ತಾನೆ? ಹೌದು, ನನ್ನ ತಲೆ ಕೆಟ್ಟಿದೆ, ನನ್ನ ತಲೆ ಕೆಟ್ಟಿದೆ. ಈ ಕೆಟ್ಟಿಲ್ಲ ತಲೆಯನ್ನು ಸರಿಪಡಿಸುವೆ ಅಂತ ನನಗೆ ಮಾತು ಕೊಡು. ನೀ ನನ್ನ ಪ್ರೇಯಸಿ ಅಲ್ಲವೇ? ನೋಡಿ, ನಾನು ನಿಮ್ಮ ಪ್ರೇಯಸಿ ಅಂತ ನಿಮಗೆ ಗೊತ್ತಿಲ್ಲವೇ? ನೀವು ಹೇಳಿದ ಪ್ರಕಾರ ಅವರ ಆಸ್ತಿಯನ್ನು ಎಲ್ಲ ಎತ್ತಿ ಹಾಕಿ ನಿಮ್ಮ ಹೆಸರಿಗೆ ಮಾಡಿದ್ದೇನೆ. ಆ ಶ್ರೀರಾಮ ಕಟ್ಟಿದ ತಾಳಿಯನ್ನು ಹರಿದು ಅವನು ಬೀಸಾಕಿ ಬಂದಿದ್ದೇನೆ. ಅಂದಮೇಲೆ ಇನ್ನು ಮುಂದೆ ನಾನು ಏನು ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಮಾಡ್ತೀನಿ. ಇಂದಿನಿಂದ ನೀನು ಆ ಬೀರನ ಪ್ರೇಯಸಿ ಆಗಬೇಕು. ಅಂದರೆ ನನ್ನ ಪ್ರೀತಿ ಸಾಕ್ ಮಾಡಿ ಅವನ ಕೈ ಹಿಡಿ ಅಂತ ಹೇಳ್ತಾ ಇದ್ದೀರಾ? ಹಾಗಲ್ಲ ಪ್ರೇ, ಆ ಬೀರನ ಕೊಲೆ ಮಾಡುವ ನೆಪಕ್ಕೆ ಮಾತ್ರ. ಮೊಚ್ರಿ ಬಾಯ್ನ. ನೋಡಿ, ನಮ್ಮ ಅಕ್ಕನ ಸಂಸಾರ ಚೆನ್ನಾಗಿರ್ಲಿ ಅಂತ ಸತಿಯೇ ಸಂಸಾರದ ಜ್ಯೋತಿ ಅಂತ ತಿಳ್ಕೊಳ್ಳಾರ್ದೆ ನಮ್ಮ ಅಕ್ಕನ ಸಂಸಾರವನ್ನು ಹಾಳು ಮಾಡಿದೆ. ಅವರ ಆಸ್ತಿ ಎಲ್ಲ ತಂದು ನಿಮ್ಮ ಹೆಸರಿಗೆ ಮಾಡಿದೆ. ಬಂಗಾರವನ್ನು ತಂದು ಕೊಟ್ಟೆ. ಅವರ ಕಟ್ಟಿದ ಪವಿತ್ರ ತಾಳಿಯನ್ನು ಹರಿದು ಅವರ ಮನೆಯಲ್ಲಿ ಬಿಟ್ಟು ಬಂದೆ. ಇಷ್ಟೆಲ್ಲ ಅಲ್ಲದೆ ಆ ಬೀರನ, ಆ ಶಾಂತನ ಕೊಲೆ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನೀನೆಂತ ನಾಲಾಯಕ ಗಂಡಸ. ಮಾಚೋ ಬಾಯ್ನ, ಇಲ್ಲಿವರೆಗೂ ನೀನು ಹೇಳ್ದಾಗೆ ಕೇಳಿಕೊಂಡು ಬಂದಿದ್ದೀನಿ. ಅವರ ಮನೆಯು ಸರ್ವನಾಶ ಮಾಡಿದ್ದೇನೆ. ಅದು ಅಲ್ಲದೆ ನನ್ನ ಶೀಲವನ್ನು ನುಂಗಿದೀಯಾ, ನನ್ನ ಶೀಲವನ್ನು ನೀನು ಹಾಳು ಮಾಡಿದ್ಯಾ. ಅಷ್ಟು ಅಲ್ಲದೆ ಮುಂದೆ ನೀನು ಯಾವುದಾದ್ರೂ ಅಪಾಯದಲ್ಲಿ ನನ್ನ ಕೊಲೆ ಮಾಡ್ತಿಲ್ಲ ಅನ್ನೋದು ಏನೋ ಗ್ಯಾರಂಟಿ. ನಿನ್ನ ನಡತೆ ಸರಿ ಇಲ್ಲ. ನೀನೊಬ್ಬ ಲೋಪರ್. ಲೇ ಶಾಂತಿ, ಸಾಧ್ಯವಿಲ್ಲೆಂದು ಬೊಬ್ಬಕ್ಕೆ ಆರುವನೆ ಬೆದ್ದೆತೋ ನಿನ್ನೆಂದು ಹೆಣ್ಣತನ. ಮುಗಿಯಿತು ನಿನ್ನ ಹೆಣ್ಣತನ. ಅಯ್ಯೋ ಪಾಪಿ, ನೀನು ಮನುಷ್ಯನಲ್ಲವೋ? ನೀನು ರಾಕ್ಷಸನು. ಪ್ರೀತಿ ಮಾಡುತ್ತಾ ಹೋಗೋರೆಲ್ಲೋ ರಾಕ್ಷಸರೆಂದು ಈ ಸಮಾಜ ನನ್ನನ್ನು ನೋಡಿ ತಿಳಿದುಕೊಳ್ಳಲಿ. ಅಯ್ಯೋ ಪಾಪಿ, ನಿನ್ನ ಮಾತಿಗೆ ಮಳ್ಳಾಗಿ ಬಂಗಾರಂತ ಸಂಸಾರವನ್ನೇ ಹಾಳು ಮಾಡಿದೆ. ಈ ನನ್ನ ಶೀಲವನ್ನೇ ನಿನಗೆ ಅರ್ಪಿಸಿದೆ. ಆದ್ರೆ ನನಗೆ ಮಾಡಿದ ಪಾಪವನ್ನು ನಿನಗೆ ಪಾಪ ತಟ್ಟದೆ ಬಿಡೋದಿಲ್ಲವೋ? ನಿನಗೆ ಪಾಪ ತಟ್ಟದೆ ಬಿಡೋದಿಲ್ಲ. ಇಂದಿಲ್ಲ ನಾಳೆ ಗರತಿಯ ಶಾಪ ತಟ್ಟುತ್ತಕನೋ ನಿನಗೆ ತಟ್ಟುತ್ತೆ. ಅಮ್ಮ, ಓ ನನ್ನ ಅಕ್ಕ ತಂಗಿಯರಿ, ನೋಡಿದ್ರೆ ನಮ್ಮ ಈ ಘರತೆಯ ಪರಿಸ್ಥಿತಿ, ಈ ಹೆಣ್ಣಿಗೆ ಬಂದ ಪರಿಸ್ಥಿತಿ ಈ ಸಮಾಜದಲ್ಲಿ ಇನ್ಯಾರಿಗೆ ಬರಬಾರ್ದಮ್ಮ, ಇನ್ಯಾರಿಗೆ ಬರಬಾರ್ದು. ಇಂಥ ಪಾಪಿಗಳು ಈ ಜಗತ್ತಿನಲ್ಲಿ ಉಳಿಬಾರ್ದಮ್ಮ, ಉಳಿಬಾರ್ದು. ಹೇಗಾದರೂ ಮಾಡ, ಆ ಬೀರನ್ನು ಕೊಲೆ ಮಾಡಿದರೆ ಈ ನಾಡಿಗೆ ನಾನೇ ರಾಜನಾಗುತ್ತೇನೆ. ಹಾರಾಡಬೇಡ ಸಾವುಕಾರ, ಹಾರಾಡಬೇಡ. ನಾನೇ ಗಂಡು ಹುಲಿ ಎಂದು ಜಿಗಿದಾಡಬೇಡ. ನಿನ್ನನ್ನು ರುಂಡು ತೆಗೆದುಕೊಂಡು ನಾನೇ. ಲೇ ಬೀರ, ನನ್ನ ಅನುಮತಿ ಇಲ್ಲದೆ ನನ್ನ ಮನೆಗೆ ನುಗ್ಗಿದೇ ಬಡವ. ನೀನೊಬ್ಬ ಶ್ರೀಕೃಷ್ಣ ಬಡವರ ರಕ್ತ ನಾಯಿ ಅಂತ ತಿಳಿದಿದ್ದೇನೆ. ಏನೇ ಸಾವುಕಾರ, ನಾನೊಬ್ಬ ಶ್ರೀಮಂತ ದುರಂಕಾರದಿಂದ ನನ್ನ ಅಕ್ಕನ ಮೇಲೆ ಆಸೆ ಮಾಡಿ
ಅವಳು ಕೊಂದು ಸಾಕಿದ ಆಡ್ತೀಯ ಮಗಳೇ ನಿನ್ನ ದೊಡ್ಡವಳು ಕಡಿಯದೆ ಬಿಡ್ಲಾರೆ ನನ್ನ ತಿರುಗಬೇಡ ಕಾತರಿಸಿ ಕುಳಿತುಕೊಂಡು ಎಷ್ಟೋ ನರಕೊಂಡೆಗಳು ಸಪ್ತ ಸಾಗರದಲ್ಲಿ ತೇಲಿ ಹೋಗಿದ್ದಾರೆ. ಅಲ್ಲಿ ಮುಗಿಯಿತು ನಿನ್ನ ಆಯಸ್ಸು. ಅವರಂತಾರಲ್ಲೇ ಹಿಡಿಯಲ್ಲ ಈ ಬೀರ ಸಿಕ್ಕ ಗುಡಿ ಹಾಲು ಕುಡಿದು ನಿನ್ನ ಪಕ್ಕೆಲ್ಲ ಮುಗಿಯಲು ಬಂದ ಗಂಡು ಉಳಿಯೋದು ನಿನ್ನಲ್ಲಿ ಗಂಡು ತಾಕತ್ತಿದ್ರೆ ಚಡ್ಡಿ ಹಾಕ್ಬಾರ್ಲೆ ನನ್ನೊಂದಿಗೆ ಗಂಡಸ್ತ್ರ ತೋರಿಸ್ಬೇಕಲ್ಲೇ ನಿನಗೆ ಗಂಡಸ್ತನ ವೀರ್ಯ. ರವಿವರ್ಮ ಮೋಸದಿಂದ ಅವಳಿ ಸರ್ಪಗಳನ್ನು ಮುರಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಲೇ ಗಿರ್ದಾರ್, ನಾನು ಬರೀ ಗಿರ್ದಾರ್ನಲ್ಲ, ನಿಮ್ಮಂತ ಪಾಪಿಗಳಿಗೆ ಎದೆ ರಕ್ತ ಶೀಲಲು ಬಂದ ವಾಜ್ಯ ಗಿರ್ದಾರ್. ಲೇ ಗಿರ್ದಾರ್, ನಮ್ಮ ಮನೆ ಎಂಜಲ್ನ ತೆಂದು ನನಗೆ ಎದುರಾಗ್ತಿಲ್ಲ ಮಗನ. ಕೌರವರ ತೀರದಿಂದ ನನ್ನ ಮನೆತನದ ಹಾಳು ಮಾಡಿ ಹೆತ್ತ ಮಾತಾಪಿತರ ಸೇಡಿಗಾಗಿ ನಿನ್ನ ಕೊಲೆ ಮಾಡಿಬಿಡ್ತೀನಿ ಮಗನೇ. ಗಡ್ಡ ಸರ್ಪವೇದು. ಆ ಸರ್ಪಡಿ ಬಂದಿಗೆ ವ್ಯಕ್ತಿ ಘಟನಾವಳಿ ಮಾಡಿ ಅಕ್ಕ ತಂಗಿ ಕೊಟ್ಟು ಇದೇ ಹಳ್ತದ ಕೊಡ್ಲಿಯಿಂದ ನಿನ್ನ ನೋಡಿ ಕಡೆ ಪುಂಡ ಬಂದಿದ್ದಾನೆ. ಲೇ ದುಷ್ಟ, ಮುಂದೆ ಮಗಳು ಮಾಡ್ಲಿ ಬಸ್. ಯಾವ ಕಾರಣಕ್ಕಾಗಿ ನಮ್ಮ ತಂದೆ ತಾಯರನ್ನ ಕೊಲೆ ಮಾಡಿದೆ? ಇಲ್ಲ, ನನಗೊಂದು ಗೊತ್ತಿಲ್ಲ. ಮೆತ್ತಗೆ ಮಾತಾಡಿ ಹೇಳ್ತೀರ ಮಾತನಾಡುವ ನಿನಗೆ ಮುಷ್ಟಾನವೇ ಭೋಜನ. ಜೈ ಶ್ರೀರಾಮ್. ಅಮ್ಮ ನಲ್ಲಿ ಆಸ್ತಿ ಶ್ರೀ ಸಂಪತ್ತ ಅಧಿಕಾರವನ್ನು ಕಳೆದುಕೊಂಡ ನನಗೆ
ಮರಳಿ ಕೊಡಲೆಂದು ಆ ಮರಾವತಿನಲ್ಲಿ ನಮೋ ನಮೋ ಆ ಶ್ರೀ ಸಂಪತ್ತನ್ನು ಹೊಳ್ಳಿ ಮರಳಿ ನನಗೆ ಕೊಡ ಎಂದು ಮಾರುತಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಮಾವ, ಆ ಬಲಭೀಮನ ಮಾರುತಿ ಬೇಶ್ವರನಲ್ಲಿ ಏನು ಬೇಡ್ಕೊಂಡೆ ಮಾಮ? ಚಿರಂಜೀವ ಆಗಿ ನಿಮ್ಮ ಕೀರ್ತಿ ಅಜರಾಮರವಾಗಿ ಬೆಳೆಯಲೆಂದು ಬೇಡಿಕೊಂಡಿಯಪ್ಪ. ಅಂದರೇನು ಮಾವ? ಈ ಮಾರುತಿ ರಾಯ ಸರ್ವಸಾಮಾನ್ಯ ಅಲ್ಲಪ್ಪ, ಸರ್ವಸಾಮಾನ್ಯ ಅಲ್ಲ. ಈ ಯುಗದಲ್ಲಿ ಸೀತೆಗಾಗಿ ಲಂಕೆಗೆ ಬೆಂಕಿ ಹಚ್ಚಿದಂತೆ ಲಂಕಾದೇಶದ ನೀವನು ರಾವಣನ್ನು ಕೊಲ್ಲಿಸಿ ದ್ವಾಪರಿಗೆ ಕೃತ್ಯದಲ್ಲಿ ವೇತಿಂದ ಬರುವ ಸ್ವಲ್ಪ ಬರುವ ಕರೆಸಿದ ಮಾರುತಿರಾಯ ಇವನು ಕಲಿಯುಗದಲ್ಲಿ ರವಿರಾಜನ ಕೊಲ್ಲಿಸಕ್ಕೆ ನಿಮ್ಮಂತರ ತೋಳಬಾರದಲ್ಲಿ ನ್ಯಾಯ ಎದುರಿಸಿ ಸೂರು ಹನುಮ ಅಂದಾಗ ಮರಳಿ ನಮಗೆ ಶ್ರೀ ಸಂಪತ್ತನ್ನು ಕೊಟ್ಟನಪ್ಪ, ಶ್ರೀ ಸಂಪತ್ತನ್ನು ಕೊಟ್ಟನು. ಧರ್ಮ ತುಂಬಿದ ಮನೆಗೆ ಕೀರ್ತಿ ಕೊಟ್ಟು ಧರ್ಮ ತುಂಬಿದ ಮನೆಗೆ ಕೀರ್ತಿ ಮುಗಿತಪ್ಪ. ನಿಮ್ಮಿಂದ ಕೀರ್ತಿ ತೆಗೆದುಕೊಳ್ರಪ್ಪ ಈ ಆಸ್ತಿ ಪತ್ರ. ನೀವು ಮುಂದಿನ ತಿಂಗಳ ನಿಮ್ಮಿಬ್ಬರು ಮದುವೆ ಮಾಡುತ್ತೇನೆ. ಶಶಿ ಸಂಜಾ, ನಿಮಗೆ ಯಾವುದು ಬೇಕು ಅಂತ ಹೇಳ್ರಪ್ಪ. श्री कमलादेवी महाराज के, श्री कमलादेवी महाराज के। चलो चलो
ಅದಕ್ಕೆ ಸೈಡ್ ಪಾತ್ರ ಹೇಳ್ಕೊಟ್ಟಂತ ಚನ್ನಣ್ಣವ್ರ ಸರ್ಗೆ ತುಂಬಾ ತುಂಬಾ ನಾವು ನಡಗ ಎಲ್ಲ ಹುಡುಗರು ತುಂಬಾ ಇರ್ತೀವಿ. ಅದೇ ರೀತಿಯಾಗಿ ಈರಣ್ಣ ಹಿರೇಗುಳಿ ತುಂಬಾ ಇರ್ತೀವಿ. ಅದೇ ರೀತಿಯಾಗಿ ಅಪ್ಪಣ್ಣ ಹಿರೇಗುಳಿ ಇವರಾದ್ರೂ ತುಂಬಾ ಇರ್ತೀವಿ. ಸಂಗೀತ ಬಣಗ ರವಿ ಅಣ್ಣ ತವಳಿಗೆ ಇವರಾದ್ರು ಏನೋ ತಪ್ಪು ತಿಳಿಬಂದ್ರೆ ತಿರ್ತಿ ನಮ್ಮಣ್ಣ